ದಿನದಿಂದ ದಿನಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮೆಟ್ರೋದಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಮಾಡೋದು ಕೂಡ ಕಾಮನ್. ಮೊಬೈಲ್ ಬಳಸುವಂತಹ ಸಂದರ್ಭದಲ್ಲಿ ಮೆಟ್ರೋದಲ್ಲಿ ನೀವು ಈ ತಪ್ಪು ಮಾಡಿದರೆ ದಂಡ ಫಿಕ್ಸ್. ಹಾಗಾದ್ರೆ ಏನದು ಆ ತಪ್ಪು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮೆಟ್ರೋದಲ್ಲಿ ಮೊಬೈಲ್ ಬಳಸುವವರೇ ಎಚ್ಚರ. ಜಾಸ್ತಿ ಸೌಂಡ್ ರೀಲ್ಸ್ ಮಾಡೋರು ಹುಷಾರು. ಪ್ರಯಾಣಿಕರಿಗೆ ಕಿರಿಕಾದ್ರೆ ದಂಡಾಸ್ತ್ರ ಪ್ರಯೋಗ. ನಿತ್ಯ ನಗರದ ಟ್ರಾಫಿಕ್ ಮಧ್ಯೆ ಬೇರೆ ಬೇರೆ ಪ್ರದೇಶಗಳಿಗೆ ವೇಗವಾಗಿ ತಲುಪಲು ಮೆಟ್ರೋ ಅತಿ ಹೆಚ್ಚು ಸಹಾಯಕವಾಗಲಿದೆ. ಅಲ್ಲದೆ ನಗರದ ಬಹುತೇಕ ಪ್ರಯಾಣಿಕರ ಮೊದಲ ಆಯ್ಕೆ ಕೂಡ ಮೆಟ್ರೋ. ಆದರೆ ಮೆಟ್ರೋ ಬಳಕೆದಾರರ ಸಂಖ್ಯೆ ಹೆಚ್ಚಾದಂತೆ ಕೆಲವರು ರೂಲ್ಸ್ಗಳ ಕಡೆ ಹೆಚ್ಚು ಗಮನ ನೀಡದೆ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ. ಅದರಲ್ಲೂ ಮೊಬೈಲ್ ಬಳಕೆಯಿಂದಲೇ ಬಹುತೇಕ ರೂಲ್ಸ್ ಬ್ರೇಕ್ಗೆ ಕಾರಣವಾಗ್ತಿದೆ. ಇದರಿಂದ ಸಹ ಪ್ರಯಾಣಿಕರಿಗೂ ಕಿರಿಕುಂಟು ಮಾಡ್ತಿದ್ದು, ಒಂದೇ ತಿಂಗಳಲ್ಲಿ ಬಿಎಂಆರ್ಸಿಎಲ್ಗೆ ಸಾವಿರಾರು ಸಂಖ್ಯೆಯಲ್ಲಿ ದೂರು ದಾಖಲಾಗಿದೆ. ಪರಿಣಾಮ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮೆಟ್ರೋ ಆಡಳಿತ ಮಂಡಳಿ ಮಹತ್ವದ ನಿರ್ಧಾರವೊಂದಕ್ಕೆ ಬಂದಿದೆ. ಮೆಟ್ರೋದಲ್ಲಿ ಕೂತಾಗ ಟೈಂ ಪಾಸ್ ಮಾಡೋದಕ್ಕೆ ಬಹುತೇಕ ಜನ ಮೊಬೈಲ್ ಬಳಕೆ ಮಾಡ್ತಾರೆ. ಕೆಲವೊಮ್ಮೆ ರೀಲ್ಸ್ ಸ್ಕ್ರಾಲ್, ಕೆಲವರಿಂದ ಯೂಟ್ಯೂಬ್ ವೀಕ್ಷಣೆ, ಹಲವರು ಬ್ಲೂಟೂತ್ ಹಾಕಿ ಏರು ಧ್ವನಿಯಲ್ಲಿ ಮಾತನಾಡೋದು ಇದೇ ಈಗ ಹಲವು ಸಹ ಪ್ರಯಾಣಿಕರ ಕಿರಿಕಿರಿಗೆ ಕಾರಣವಾಗಿದೆ. ಮೆಟ್ರೋ ಟ್ರಾವೆಲಿಂಗ್ ವೇಳೆ ಸೌಂಡ್ ಜಾಸ್ತಿ ಇಟ್ಕೊಂಡು ಮೊಬೈಲ್ ಬಳಕೆ ಮಾಡಬಾರ್ದು ಅನ್ನೋ ನಿಯಮ ಇದ್ರೂ ಉಲ್ಲಂಘನೆ ಆಗ್ತಿದೆ. ಇದೇ ಕಾರಣಕ್ಕೆ ದಂಡಾಸ್ತ್ರ ಪ್ರಯೋಗ ಚಿಂತನೆಯಲ್ಲಿ ಬಿಎಂಆರ್ಸಿಎಲ್ ಮುಂದಾಗಿದೆ. ಇನ್ನು ಮೊಬೈಲ್ ಅಲ್ಲಿ ಗಟ್ಟಿಯಾಗಿ ವಾಲ್ಯೂಮ್ ಜಾಸ್ತಿ ಕೊಡುವುದು, ಬ್ಲೂಟೂತ್ ಬಳಕೆ ಮಾಡಿ ಗಟ್ಟಿಯಾಗಿ ಮಾತನಾಡಿ ಇತರೆ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟು ಮಾಡುವುದು, ಅಲ್ಲಲ್ಲಿ ಊಟ ತಿಂಡಿ ಮಾಡುವುದು, ತಂಬಾಕು ಸೇವನೆ ಮಾಡುವ ದೂರು ಕಂಡುಬರುತ್ತಲೇ ಇದೆ. ಡಿಸೆಂಬರ್ 5ರಿಂದ 25ರವರೆಗಿನ ಡೇಟಾ ಪ್ರಕಾರ 6520 ಮಂದಿ ವಿರುದ್ಧ ಲೌಡ್ ಸೌಂಡ್ ಕೇಸ್ ದಾಖಲಾಗಿದೆ. ಮೆಟ್ರೋದಲ್ಲಿ ತಿಂಡಿ ತಿಂದು 268 ಕೇಸ್ ದಾಖಲು ಆಗಿದೆ. ಜನರಿಗೆ ಆಗುವಂತಹ ಅನಾನುಕೂಲನ ನಾವು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ಪ್ಲೇಯಿಂಗ್ ಆಫ್ ಲೌಡ್ ಮ್ಯೂಸಿಕ್ಗೆ ವಾರ್ನಿಂಗ್ ಕೊಡ್ತಾರೆ. ಆಮೇಲೆ ಸ್ನ್ಯಾಕ್ಸು ಈಟಿಂಗ್ ವಿತಿನ್ ದಿ ಮೆಟ್ರೋ, ಆಮೇಲೆ ಚ್ಯೂಯಿಂಗ್ ಆಫ್ ಟೊಬ್ಯಾಕೋ, ಈ ಥರದ್ದು ಕೂಡ ಕೇಸ್ಗಳು ನಮ್ಮ ಹತ್ರ ಕಂಡು ಬಂದಿದೆ. ಅವರಿಗೆಲ್ಲ ನಮ್ಮ ಸೆಕ್ಯೂರಿಟಿಯವರು ಆ್ಯಸ್ ಎ ವಾರ್ನಿಂಗ್, ಈ ಲೌಡ್ ಆಗಿ ಫೋನ್ಗಳು ಯೂಸ್ ಮಾಡಿ ಹಾಡು ಕೇಳೋದಾಗಲಿ ಇಲ್ಲ ರೀಲ್ಸ್ ನೋಡೋದಾಗಲಿ ಈ ಥರದ ಪ್ರಕರಣಗಳು ಸುಮಾರು 6500 ಪ್ರಕರಣಗಳು ನಮಗೆ ರೆಕಾರ್ಡ್ ಆಗಿದೆ. ತಂಬಾಕು ಸೇವನೆಯಾಡಿ 640 ದೂರು ರಿಜಿಸ್ಟರ್ ಆಗಿದೆ. ಇನ್ನು ನಮ್ಮ ಮೆಟ್ರೋದಲ್ಲಿ ಕಳೆದ 1 ವರ್ಷದಿಂದ ಈ ಬಗ್ಗೆ ಸರ್ಪ್ರೈಸ್ ತಪಾಸಣೆ ಮಾಡಲಾಗ್ತಿದೆ. ಹಲವು ಬಾರಿ ಹಲವರಿಗೆ ವಾರ್ನಿಂಗ್ ಕೊಟ್ಟು ಸಾಕಾದ ಹಿನ್ನೆಲೆ ದಂಡಾಸ್ತ್ರ ಪ್ರಯೋಗಕ್ಕೆ ಬಿಎಂಆರ್ಸಿಎಲ್ ಪ್ಲಾನ್ ಮಾಡುತ್ತಿದ್ದು, ಶೀಘ್ರದಲ್ಲೇ ಫೈನ್ ಅಸ್ತ್ರ ಪ್ರಯೋಗ ಪ್ಲಾನ್ ಅನುಷ್ಠಾನಕ್ಕೆ ಬರಲಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.